ಎಲ್ರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರ ಎಂದರೇನು ಕುರಿತು ನೋಡಿದೆವು. ಆದರೆ ಇಂದಿನ ಸಂಚಿಕೆಯಲ್ಲಿ ಹುಟ್ಟಿದ ದಿನ ಹಾಗೂ ಜಾತಕವನ್ನು ಕುರಿತು ನೋಡೋಣ. ಇಲ್ಲಿ ಸ್ತ್ರೀಯಾದರೂ ಪುರುಷ ಆದರೂ, ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 1, 10, 19, 28ನೇ ದಿನಾಂಕದಲ್ಲಿ ಹುಟ್ಟಿದವರು 1ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಸೂರ್ಯ ಅಧಿಪತಿ. ಆದ್ದರಿಂದ ಇವರು ಸೂರ್ಯ ಜಾತಕದವರು. ಅದೇ ರೀತಿ ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 2, 11, 20, 29 ದಿನಾಂಕದಲ್ಲಿ ಹುಟ್ಟಿದವರಿಗೆ 2ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಚಂದ್ರ ಅಧಿಪತಿ. ಆದ್ದರಿಂದ ಇವರು ಚಂದ್ರ ಜಾತಕದವರು. ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 3, 12, 21, 30 ದಿನಾಂಕದಲ್ಲಿ ಹುಟ್ಟಿದವರು 3ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಗುರು ಅಧಿಪತಿ. ಆದ್ದರಿಂದ ಇವರು ಗುರು ಜಾತಕದವರು. ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 4, 13, 22, 31 ದಿನಾಂಕದಲ್ಲಿ ಹುಟ್ಟಿದವರು 4ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ರಾಹು ಅಧಿಪತಿ. ಆದ್ದರಿಂದ ಇವರು ರಾಹು ಜಾತಕದವರು. ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 5, 14, 23 ದಿನಾಂಕದಲ್ಲಿ ಹುಟ್ಟಿದವರು 5ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಬುಧ ಅಧಿಪತಿ. ಆದ್ದರಿಂದ ಇವರು ಬುಧ ಜಾತಕದವರು. ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 6, 15, 24 ದಿನಾಂಕದಲ್ಲಿ ಹುಟ್ಟಿದವರು 6ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಶುಕ್ರ ಅಧಿಪತಿ. ಆದ್ದರಿಂದ ಇವರು ಶುಕ್ರ ಜಾತಕದವರು. ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 7, 16, 25 ದಿನಾಂಕದಲ್ಲಿ ಹುಟ್ಟಿದವರು 7ನೇ ಸಂಖ್ಯೆಯವರಾದ್ದರಿಂದ ಇವರಿಗೆ ಕೇತು ಅಧಿಪತಿ. ಆದ್ದರಿಂದ ಇವರು ಕೇತು ಜಾತಕದವರು. ಹಾಗೆಯೇ ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 8, 17, 26ನೇ ದಿನಾಂಕದಲ್ಲಿ ಹುಟ್ಟಿದರೆ 8ನೇ ಸಂಖ್ಯೆಯವರಾಗಿರುತ್ತಾರೆ. ಆದ್ದರಿಂದ ಇವರಿಗೆ ಶನಿ ಅಧಿಪತಿ. ಆದ್ದರಿಂದ ಇವರು ಶನಿ ಜಾತಕದವರು. ಅದೇ ರೀತಿಯಾಗಿ ಯಾವ ತಿಂಗಳಲ್ಲಾದರೂ, ಯಾವ ವರ್ಷದಲ್ಲಾದರೂ 9, 18, 27ನೇ ದಿನಾಂಕದಲ್ಲಿ ಹುಟ್ಟಿದವರ ಸಂಖ್ಯೆ 9. ಆದರೆ ಇವರಿಗೆ ಅಧಿಪತಿ ಕುಜ, ಅಂದರೆ ಮಂಗಳ. ಆದ್ದರಿಂದ ಇವರು ಕುಜ ಜಾತಕದವರು. ಈ ರೀತಿಯಾಗಿ ನೀವು ನಿಮ್ಮ ಹುಟ್ಟಿದ ದಿನದ ನಿಮ್ಮ ಜಾತಕದ ಕರ್ತವನ್ನು ನೋಡಿದಿರಿ. ಅದೇ ರೀತಿ ನೀವು ಹುಟ್ಟಿದ ದಿನವನ್ನು ಅನುಸರಿಸಿ ನಿಮ್ಮ ಸಂಖ್ಯೆ ಯಾವುದೆಂದು ತಿಳಿದುಕೊಳ್ಳೋಣ. ಉದಾಹರಣೆಗಳನ್ನು ಇಲ್ಲಿ ಡಿಸ್ಪ್ಲೇ ಮೂಲಕ ತೋರಿಸಲಾಗಿದೆ. ಹಾಗೆಯೇ ಹುಟ್ಟಿದ ದಿನದ ಪ್ರಕಾರ ನಿಮ್ಮ ಲಕ್ಕಿ ನಂಬರ್ ಯಾವುದೆಂದು ತಿಳಿದುಕೊಳ್ಳೋಣ. ಅದು ಹೇಗೆಂದರೆ, ನೀವು ಹುಟ್ಟಿದ ದಿನ ಪ್ಲಸ್ ಹುಟ್ಟಿದ ತಿಂಗಳು ಪ್ಲಸ್ ಹುಟ್ಟಿದ ವರ್ಷ ಎಲ್ಲವನ್ನೂ ಕೂಡಿಸಿ ಬಂದ ಮೂಲ ಸಂಖ್ಯೆಯನ್ನು ಲಕ್ಕಿ ನಂಬರ್ ಅನ್ನುತ್ತೇವೆ. ಏಕ ಸಂಖ್ಯೆ ಬರುವ ತನಕವೂ ಕೂಡಿಸಲೇಬೇಕು. ನಿಮಗೆ ಅರ್ಥವಾಗದಿದ್ದರೆ ಕೆಲವೊಂದು ಉದಾಹರಣೆಗಳನ್ನು ನಾನು ಡಿಸ್ಪ್ಲೇ ಮೂಲಕ ನಿಮಗೆ ತೋರಿಸುವೆ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ
ಸಂಖ್ಯಾಶಾಸ್ತ್ರ ಹಾಗೂ ಹಸ್ತಂ ಸಾಮುದ್ರಿಕ ಕುರಿತು ನೋಡೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.